ಬೈ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆಗಳಿಗೂ ಕಾರಣ ಆಗಿರೋದು. ಯಾಕಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ತಮ್ಮ ತಂದೆ ಈಗ ಅಲ್ಲಿ ಶಾಸಕರಾಗಿದ್ದು ಈಗ ಲೋಕಸಭಾ ಚುನಾವಣೆಯ ಆಯ್ಕೆಯನ್ನ ಬಯಸಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿರುವುದರಿಂದಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ತೆರವಾಗುತ್ತೆ. ಆ ಕ್ಷೇತ್ರದಿಂದ ತಮ್ಮ ಮಗನ ಭವಿಷ್ಯವನ್ನು ರೂಪಿಸೋದಕ್ಕಾಗಿಯೇ ಕುಮಾರಸ್ವಾಮಿ ಅವರು ಒಂದು ಸ್ಟ್ರಾಟಜಿಯನ್ನು ಮಾಡಿದ್ರು ಅನ್ನೋದು ರಾಜಕೀಯವಾಗಿ ಲೆಕ್ಕಾಚಾರ ಕೇಳಿಬಂದಿತ್ತು. ಚನ್ನಪಟ್ಟಣದಲ್ಲಿ ನೀವು ಹೋಗಬಾರ್ದು, ಅಲ್ಲೇ ಇರಬೇಕು ಅನ್ನುವ ಕಾರ್ಯಕರ್ತರ ಒತ್ತಾಯದ ನಂತರವೂ ಕೂಡ ನಡುವೆಯೂ ಕೂಡ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿತಾರೆ. ಅದೊಂದು ವೈಯಕ್ತಿಕವಾಗಿ ಇವತ್ತು ಮಾರ್ಪಟ್ಟಿದೆ. ಇದೆಲ್ಲದರ ನಡುವೆ ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನು ರೂಪಿಸೋದಕ್ಕಾಗಿ 2019ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ತಮ್ಮ ಮಗನನ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸ್ತಾರೆ. ಸುಮಲತಾ ಅಂಬರೀಶ್ ಅವರ ಸ್ವಾಭಿಮಾನಿ ಕೂಗಿನ ನಡುವೆ ಸೋತು ಹೋಗ್ತಾರೆ. ಆದರೆ ಈಗ ಅಕೈನ್ ಈ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಾರ್ವತ್ರಿಕ ಚುನಾವಣೆಯಲ್ಲಿ ರಾಮನಗರದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ರೀತಿಯಲ್ಲಿ ಸ್ಟ್ರಾಟಜಿಯಲ್ಲಿ ಸೋತು ಹೋಗ್ತಾರೆ. ಈಗ ಚನ್ನಪಟ್ಟಣದಲ್ಲಿ ಚುನಾವಣೆಗೆ ನಿಲ್ಲುವ ಇಂಗಿತವನ್ನು ನಿಖಿಲ್ ಕುಮಾರಸ್ವಾಮಿ ಅವರು ವ್ಯಕ್ತಪಡಿಸಿದ್ದಾರೆ. ಸ್ಪರ್ಧೆ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅವರು ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಾನು ಚುನಾವಣೆಗೆ ಸ್ಪರ್ಧೆ ಮಾಡೋದಾದರೆ ರಾಮನಗರದಲ್ಲಿ ಮಾತ್ರ, ಪರೋಕ್ಷವಾಗಿ ಚನ್ನಪಟ್ಟಣದಿಂದ ಸ್ಪರ್ಧೆ ಬಗ್ಗೆ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ತಂದೆಯಿಂದ ತೆರವಾದ ಕ್ಷೇತ್ರದಿಂದ ಸ್ಪರ್ಧೆ ಬಗ್ಗೆ ಒಲವನ್ನು ತೋರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ತಂದೆ ಸ್ಥಾನ ತೆರವಾದರೆ ಸ್ಪರ್ಧೆ ಮಾಡೋ ಸುಳಿವನ್ನು ನಿಖಿಲ್ ಕುಮಾರಸ್ವಾಮಿ ನೀಡಿದ್ರ. ನಿನ್ನೆ ಮೈತ್ರಿ ಸಮಾವೇಶದಲ್ಲಿ ಗದ್ಗದ್ಯರಾಗಿ ಮಾತನಾಡಿದ್ರು ನಿಖಿಲ್ ಕುಮಾರಸ್ವಾಮಿ. ಸೋಲಿನ ಪರಾಮರ್ಶೆ ಮಾಡುತ್ತಾ ಕಣ್ಣೀರು ಹಾಕಿದ್ರು ನಿಖಿಲ್ ಕುಮಾರಸ್ವಾಮಿ. ಗಿಫ್ಟ್ ಕೂಪನ್ ಹಂಚಿ ಮೋಸ ಮಾಡಿದ್ರು ನನಗೆ. ಈ ಹಿಂದಿನ ಚುನಾವಣೆಯಲ್ಲಿ ಜನರಿಗೆ ಮೋಸ ಮಾಡಿ ನನ್ನನ್ನು ಸೋಲಿಸಿದ್ರು. ನಾನು ಸೋತಿದ್ದೇನೆ, ಆದರೆ ರಾಮನಗರ ಜನತೆಯನ್ನು ನಾನು ಎಂದೂ ಕೂಡ ಮರೆಯೋದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಈ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಮಾದೇಸ್ವಾಮಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾದೇಸ್ವಾಮಿ, ಕುಮಾರಸ್ವಾಮಿ ಅವರ ರಾಜಕೀಯ ಪಟ್ಟುಗಳು ಒಂದು ಬೇರೆ ರೀತಿಯಾಗಿರುತ್ತೆ. ಚನ್ನಪಟ್ಟಣ ತೆರವಾದ್ರೆ ತಮ್ಮ ಮಗನನ್ನು ನಿಲ್ಲಿಸುವಂತ ಲೆಕ್ಕಾಚಾರ ಮೊದಲೇ ಇತ್ತ. ನಿಖಿಲ್ ಏನು ಹೇಳ್ತಿದ್ದಾರೆ ಇದ್ರ ಬಗ್ಗೆ ಮಾದೇಸ್ವಾಮಿ? ಅಂದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಭದ್ರಕೋಟೆ ಅದು ರಾಮನಗರ ಜಿಲ್ಲೆ. ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ಯಾವಾಗಲೂ ಕೂಡ ಜಿದ್ದಿನ ಹಣಾಹಣಿ ಇರ್ತಿತ್ತು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ರಾಮನಗರ ಜಿಲ್ಲೆಯಲ್ಲಿ 3 ಕ್ಷೇತ್ರಗಳಲ್ಲಿ ಜಯವನ್ನ ಗೆಲ್ಲಿಸಿದ್ರೆ ಕೇವಲ ಚನ್ನಪಟ್ಟಣದಲ್ಲಿ ಮಾತ್ರ ಕುಮಾರಸ್ವಾಮಿ ಅವರು ಗೆಲುವನ್ನ ಸಾಧಿಸಿದ್ರು. ಆದ್ರೆ ಈಗ ಅವರು ಬದಲಾದಂತಹ ರಾಜಕೀಯ ಚಿತ್ರಣದಲ್ಲಿ ಅವರು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯನ್ನ ಮಾಡಿಕೊಂಡು ಯಾವಾಗ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡುವಂತದ್ದು ಖಚಿತವಾಯಿತು, ಅದಾದ ನಂತರ ಏನು ಜೆಡಿಎಸ್ ನಲ್ಲಿ ಇರ್ತಕ್ಕಂತಹ ಚನ್ನಪಟ್ಟಣದ ಕಾರ್ಯಕರ್ತರಿಗೆ ಒಂದಷ್ಟು ಭಯ ಆರಂಭ ಆಯ್ತು. ಯಾಕಂದ್ರೆ ಮುಂದೆ ನಮ್ಮ ಚುನಾವಣೆ ಏನು ರಾಜಕೀಯ ಭವಿಷ್ಯ ಏನು ಅಂತ ಅನ್ನುವಂತ ಲೆಕ್ಕಾಚಾರ ಅವ್ರಿಗೂ ಕೂಡ ಮನಸ್ಸಲ್ಲಿ ಇತ್ತು. ಆದ್ರೆ ಒಂದು ರೀತಿಯಲ್ಲಿ ಈಗ ಕುಮಾರಸ್ವಾಮಿ ಅವರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಂಡ್ಯದಿಂದ ಸ್ಪರ್ಧೆ ಮಾಡಬೇಕು ಅಂತ ಅನ್ನುವಂತ ಸಾಕಷ್ಟು ಒತ್ತಡಗಳಿತ್ತು. ಆದ್ರೆ ಅದನ್ನ ನಿಖಿಲ್ ಕುಮಾರಸ್ವಾಮಿ ಸಾರಾಸಟ್ಟಾಗಿ ತಿರಸ್ಕಾರವನ್ನ ಮಾಡಿದ್ರು. ಕೊನೆಗೆ ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಆಗುತ್ತೆ. ಆ ಬೈ ಎಲೆಕ್ಷನ್ ಅಲ್ಲಿ ಮೈತ್ರಿ ಅಭ್ಯರ್ಥಿ ಯಾರು ಅನ್ನುವಂತ ಪ್ರಶ್ನೆ. ಆದ್ರೆ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಿದಂತಹ ಭಾಷಣವನ್ನ ಗಮನಿಸೋದಾದ್ರೆ ಅವರು ಬಹಳ ಕಣ್ಣೀರನ್ನ ಹಾಕ್ತಾ ಹೇಳಿದ್ರು, ನನಗೆ ಸಾಕಷ್ಟು ಮೋಸ ಆಗಿದೆ, ಮಂಡ್ಯದಲ್ಲೂ ಕೂಡ ಮೋಸ ಆಯ್ತು, ಜೊತೆಗೆ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮನಗರದಲ್ಲೂ ಮೋಸ ಆಯ್ತು. ಆದ್ರೆ ನಾನು ಚುನಾವಣೆಗೆ ಸ್ಪರ್ಧೆ ಅಂತ ಮಾಡೋದಾದ್ರೆ ಅದು ರಾಮನಗರ ಜಿಲ್ಲೆಯಿಂದಲೇ ಅಂತನ್ನುವಂತ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಈ ಮೂಲಕ ಮುಂದೆ ತಂದೆಯಿಂದ ತೆರವಾದಂತಹ ಸ್ಥಾನಕ್ಕೆ ಚನ್ನಪಟ್ಟಣದಿಂದ ಸ್ಪರ್ಧೆಯನ್ನ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾರೆ ಅಂತನ್ನುವಂಥದ್ದು. ಜೊತೆಗೆ ಕಾರ್ಯಕರ್ತರು ಕೂಡ ಚನ್ನಪಟ್ಟಣವನ್ನ ಬಿಟ್ಟು ಹೋಗ್ಬಾರ್ದು ಅಂತನ್ನುವಂತಹ ಒತ್ತಡವನ್ನು ಕೂಡ ಆಗ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ಇರುವಂತದ್ದು. ರಂಜತ್. ಓಕೆ ಮಾದೇಸ್ವಾಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.